ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರಡಕ್ಷನ್ ಆಫ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ಆ್ಯಂಡ್ ಫಿಸಿಕಲ್ ಚೇಂಜ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 5.2 ನೋಡಿ, ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂದರೆ ರಾಸಾಯನಿಕ ಬದಲಾವಣೆ. ಏನು ರಾಸಾಯನಿಕ ಬದಲಾವಣೆ ಅಂದರೆ ಯಾವ ರೀತಿ ಇರುತ್ತೆ? ಸಿ, ಎ ಚೇಂಜ್ ವಿತ್ ವಿಚ್ ಯು ಆರ್ quite familiar is the rusting of iron. ಕಬ್ಬಿಣ ತುಕ್ಕು ಹಿಡಿಯುವುದು ನಿಮ್ಗೆಲ್ರಿಗೂ ಗೊತ್ತು ಅಲ್ವಾ? ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಮನೆಗಳಲ್ಲಿ ಎಲ್ಲರೂ ಸಹ ಇದನ್ನು ನೋಡಿರ್ತಾರೆ. ಎಲ್ಲರ ಮನೆ ಕಬ್ಬಿಣದ ವಸ್ತುಗಳಿರುತ್ತೆ. ಅದು ನಾವು ತುಂಬ ಎಲ್ಲರೂ ಕಡೆ ಹಾಕ್ಬಿಟ್ಟಿದ್ರೆ ಅದು ತುಕ್ಕು ಹಿಡಿದಿರುತ್ತೆ. ಇದು ಒಂದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಒಂದು ಬದಲಾವಣೆ ಅಲ್ವಾ? If you leave a piece of iron in the open for some time, it acquires a film of brownish substances. ನಾವು ಒಂದು ಕಬ್ಬಿಣದ ತುಂಡನ್ನು ಯಾವುದೋ ಒಂದು ವೇಸ್ಟ್ ಅಥವಾ ನಮ್ಗೆ ಅದು ಉಪಯೋಗಿಸಲ್ಲ ಅಂತೇಳಿ ಒಂದು ಕಬ್ಬಿಣದ ತುಂಡನ್ನು ಸುಮ್ಮನೆ ಹಾಗೆ ಓಪನ್ ಆಗಿ ವಾತಾವರಣಕ್ಕೆ ಎಲ್ಲೋ ಒಂದು ಕಡೆ ಬಿಸಾಕಿದ್ರೆ ಅಥವಾ ತೆರೆದಿಟ್ಟಿದ್ರೆ ಅದರ ಮೇಲೆ ಕಂದು ಬಣ್ಣದ್ದು ಒಂಥರ ಆರೆಂಜ್ ಕಲರ್ದು ಕಂದು ಬಣ್ಣದ ಅಂದರೆ ತಾಮ್ರದ ಬಣ್ಣದ ಆರೆಂಜ್ ಕಲರ್ ಇರ್ತದೆ. ಕಂದು ಬಣ್ಣದ ಪದಾರ್ಥದ ಒಂದು ಸೂಕ್ಷ್ಮ ಪದರ ಸಂಗ್ರಹವಾಗುತ್ತೆ. ಅದ್ರ ಮೇಲೆ ಇಲ್ಲ ಏನು ಲೈನ್ ಹಾಕ್ತಿದ್ದೀನಿ ಆರೆಂಜ್ ಕಲರ್, ಈ ರೀತಿ ಕಲರ್ದೆ ಕಬ್ಬಿಣದ ಮೇಲೆ ಕಂದು ಬಣ್ಣದ್ದು ಕಲರು ಒಂದು ಪದರ ಉಂಟಾಗಿರುತ್ತೆ. ದಿಸ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ರಸ್ಟ್. ಇದನ್ನೇ ನಾವು ಈ ಕಂದು ಬಣ್ಣದ ಪದಾರ್ಥವನ್ನು ತುಕ್ಕು, ರಸ್ಟ್ ಅಂತೇಳಿ ಕರಿತೀವಿ. ಆ್ಯಂಡ್ ದ ಪ್ರೋಸೆಸ್ ಈಸ್ ಕಾಲ್ಡ್ ರಸ್ಟಿಂಗ್. ಈ ಪ್ರಕ್ರಿಯೆ, ಈ ರೀತಿ ಕಬ್ಬಿಣ ತುಕ್ಕು ಹಿಡಿಯುವಂತಹ ಈ ಪ್ರಕ್ರಿಯೆಯನ್ನು ತುಕ್ಕು ಹಿಡಿಯುವಿಕೆ, ರಸ್ಟಿಂಗ್ ಎನ್ನುವರು. ಐರನ್ ಗೇಟ್ಸ್ ಆಫ್ ಪಾರ್ಕ್ಸ್ ಆರ್ farmlands, iron benches kept in lawns and gardens. Almost every article of iron kept in the open gates rusted. ಸಾಮಾನ್ಯವಾಗಿ ನಾವು ಇದನ್ನ ಎಲ್ಲೆಲ್ಲಿ ಒಂದು ಪಾರ್ಕ್ದ ಗೇಟ್ ಇರುತ್ತೆ ಅಥವಾ ಕೃಷಿ ಭೂಮಿ, ಅಗ್ರಿಕಲ್ಚರಲ್ ಲ್ಯಾಂಡ್, ಆ ಭೂಮಿಯ ಕಬ್ಬಿಣದ ಗೇಟ್ಗಳು ಅಥವಾ ನಮ್ಮ ಮನೆಯ ಗೇಟ್ಗಳೇ ಇರ್ಬೋದು, ಹುಲ್ಲು ಹಾಸು ಮತ್ತು ಹೂತೋಟಗಳಲ್ಲಿನ ಕಬ್ಬಿಣದ ಆಸನಗಳು, ಪಾರ್ಕ್ಗಳಲ್ಲಿ, ಉದ್ಯಾನವನಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸನಗಳನ್ನ ಹಾಕಿರ್ತಾರೆ ಕಬ್ಬಿಣದ್ದು. ಅವುಗಳು, ಗೇಟ್ಗಳು ಬಹುಪಾಲು ಕಬ್ಬಿಣದಿಂದ, ಅಂದರೆ ಸಾಮಾನ್ಯವಾಗಿ ಕಬ್ಬಿಣದಿಂದ ಮಾಡಿದ ಪ್ರತಿಯೊಂದು ವಸ್ತುವು ವಾತಾವರಣಕ್ಕೆ, ಓಪನ್ ಸ್ಪೇಸಲ್ಲಿ ವಾತಾವರಣದಲ್ಲಿ ತೆರೆದಿಟ್ಟಾಗ ಏನಾಗುತ್ತೆ? ತುಕ್ಕು ಹಿಡಿಯುತ್ತದೆ. ಓಪನ್ ಗೆಟ್ಸ್ ರಸ್ಟೆಡ್. At home, you must have seen shells and spades getting rusted when exposed to the atmosphere for some time. ಅದೇ ರೀತಿ ನಮ್ಮ ಮನೆಗಳಲ್ಲಿ ಅಲ್ವಾ, ಮನೆಗಳಲ್ಲಿ ಹಾರೆಗಳು, ಗುದ್ದಲಿಗಳು ವಾತಾವರಣಕ್ಕೆ ತೆರೆದಿಟ್ಟಾಗ ಅವು ತುಕ್ಕು ಹಿಡಿಯೋದನ್ನು ಗಮನಿಸಿರ್ತೇವೆ. ಈಗ ನಾವೆಲ್ಲರೂ ರೈತರ ಮಕ್ಕಳಾಗಿದ್ದರೆ ಅವರು ಜಮೀನಿಗೆ ಹೋಗಿ ಬಂದು ಹಾರೆ, ಗುದ್ಲಿ ಥರ ಜಮೀನಿಗೆ ಬಳಸೋದಕ್ಕೆ ಉಪಯೋಗಿಸ್ತಕ್ಕಂತಹ ಆ ಕಬ್ಬಿಣದ ವಸ್ತುಗಳನ್ನ ನೀಟಾಗಿ ತೊಳೆದ್ಬಿಟ್ಟು, ಮಣ್ಣಾಗಿರುತ್ತೆ ಅದನ್ನು ಹಾಗೆ ಇಟ್ಬಿಟ್ಟಿರ್ತಾರೆ. ಒಂದು 2-3 ಡೇಸ್ ಹಾಗೆ ಇದ್ದರೆ ಅದು ನೀಟಾಗಿ ಒಣಗಿಸಿಟ್ರೆ ಏನಾಗಲ್ಲ. ಅದ್ರ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದ್ರ ಮೇಲೆ ತುಕ್ಕು ಹಿಡ್ದಿರುತ್ತೆ ಅಲ್ವಾ? ಇನ್ ದ ಕಿಚನ್, ಎ ವೆಟ್ ಐರನ್ ಪ್ಯಾನ್ ತವಾ ಆಫ್ಟನ್ ಗೆಟ್ಸ್ ರಸ್ಟೆಡ್ ಇಫ್ ಲೆಫ್ಟ್ ಇನ್ ದಟ್ ಸ್ಟೇಟ್ ಫಾರ್ ಸಮ್ ಟೈಮ್. ಅದೇ ರೀತಿ ನಮ್ಮ ಅಡಿಗೆ ಮನೆಯಲ್ಲಿ ಒದ್ದೆಯಾದ ಕಬ್ಬಿಣದ ತವೆ, ಸ್ವಲ್ಪ ನೀರು ಬಿದ್ದುಬಿಟ್ಟಿದ್ರೆ ಕಬ್ಬಿಣದ ಬಾಣಲಿ ಅಥವಾ ರೊಟ್ಟಿ ಹಂಚು ತವೆ ಇವೆಲ್ಲವಕ್ಕೂ ಏನೋ ಸ್ವಲ್ಪ ನೀರು ಏನಾದರೂ ಅದು ಒದ್ದೆ ಆಗಿದ್ರೆ ಅದನ್ನು ಹಾಗೆ ಬಿಟ್ಟರೆ 1-2 ಡೇಸು ಅದು ಸಹ ಏನಾಗಿದೆ? ತುಕ್ಕು ಹಿಡಿಯುತ್ತದೆ. ರಸ್ಟ್ ಈಸ್ ನಾಟ್ ಐರನ್. ಈ ತುಕ್ಕು ಎಂಬುದು ಕಬ್ಬಿಣ ಅಲ್ಲ. ಅದು ರಸ್ಟ್ ಆಗುತ್ತೆ, ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತಲ್ಲ, ಆ ರಸ್ಟ್ ಅನ್ನೋದು ಕಬ್ಬಿಣ ಅಲ್ಲ. ಅದು ಅರ್ಥ ಆಯ್ತಾ? ರಸ್ಟ್ ಈಸ್ ನಾಟ್ ಐರನ್. It is different from iron on which it gets deposited. ಏನು? ತುಕ್ಕು ತಾನು ಆವರಿಸುವ ಕಬ್ಬಿಣಕ್ಕಿಂತ ಭಿನ್ನವಾಗಿರುತ್ತೆ. ಅಂದರೆ ಈ ತುಕ್ಕು ಅನ್ನೋದು, ರಸ್ಟ್ ಅನ್ನೋದು ಕಬ್ಬಿಣಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಫ್ರಮ್ ಐರನ್ ಆನ್ ವಿಚ್ ಇಟ್ ಗೆಟ್ಸ್ ಡಿಪಾಸಿಟೆಡ್. ಅದ್ರ ಮೇಲೆ ತುಕ್ಕು ಇಟ್ಟು ಡೆಪಾಸಿಷನ್ ಆಗುತ್ತಲ್ಲ, ಅದು ಕಬ್ಬಿಣಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ. Let us consider a few more changes where new substances are formed. ಹಾಗಾದರೆ ಹೊಸ ಪದಾರ್ಥಗಳು ಉಂಟಾಗುವ ಇನ್ನೂ ಕೆಲವು ಬದಲಾವಣೆಗಳನ್ನು ನಾವು ಗಮನಿಸೋಣ. ಅಂದರೆ ಯಾವ್ಯಾವ ರೀತಿ, ಇದು ಒಂದು ರಸ್ಟ್ ಬಗ್ಗೆ ನೋಡಿದ್ವಿ, ಆದರೆ ಇನ್ನು ಯಾವ್ಯಾವ ರೀತಿ ಹೊಸ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ ಅದನ್ನು
ನೋಡೋಣ. ಇಲ್ಲಿ ನೋಡಿ, ರಸ್ಟ್ ಹಿಡಿದಿರ್ತಕ್ಕಂಥ, ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ತುಕ್ಕು ಹಿಡಿದಿರ್ತಕ್ಕಂಥ. ಈ ರೀತಿ ಬೇಡವಾದ ಕಬ್ಬಿಣದ ವಸ್ತುಗಳನ್ನ ನಾವು ಒಂದು ಕಡೆ ಈ ರೀತಿ ಎಲ್ಲ ಹಾಕ್ಬಿಟ್ರೆ, ಇದನ್ನು ಸ್ವಲ್ಪ ದಿನ ಅದಕ್ಕೆ ನೀರು ಒಂದು ಸ್ವಲ್ಪ ಒದ್ದೆ ಆದರೆ ಅದೆಲ್ಲ ಏನಾಗುತ್ತೆ, ತುಕ್ಕು. ಇಲ್ಲಿ ಬಾಣಲಿ ನೋಡಿ, ಇದು ತುಕ್ಕು ಹಿಡಿದಿದೆ, ಈ ರೀತಿ ತುಕ್ಕು ಹಿಡ್ದಿರ್ತಕ್ಕಂಥದ್ದು. ಇದನ್ನು ಗಮನಿಸ್ಬೋದು. ಇಲ್ಲೂ ಅಷ್ಟೇ, ಪಾತ್ರೆ ಎಲ್ಲ ಇದೆಲ್ಲ ತುಕ್ಕು ಹಿಡಿದಿರುತ್ತೆ. ತುಕ್ಕು ಹಿಡಿದಿರ್ತಕ್ಕಂತಹ, ತುಕ್ಕು ಹಿಡಿದಿರುವಂತಹ ಕಬ್ಬಿಣ. ಆಕ್ಟಿವಿಟಿ 5.6 ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಟು ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್, ಕಾಷನ್. ಒಂದು ಎಚ್ಚರಿಕೆ, ಕಾಷನ್ ತೋರಿಸಿದ್ದಾರೆ. ಅಂದರೆ ಇದನ್ನ ಟೀಚರೇ ಮಾಡಿ ತೋರಿಸ್ಬೇಕು. ಆ್ಯಕ್ಚುಲಿ ನೀವುಗಳೆಲ್ಲ ಅದನ್ನು ಮಾಡಬಾರ್ದು. ಅಂದರೆ ರಾಸಾಯನಿಕ ಬದಲಾವಣೆ ಇನ್ನು ಬೇರೆ ರೀತಿಯ ಹೇಗಾಗುತ್ತೆ ಅನ್ನೋದಕ್ಕೆ. ಇಟ್ ಈಸ್ ಡೇಂಜರಸ್ ಟು ಲುಕ್ ಫಾರ್ ಲಾಂಗ್ ಅಟ್ ದ ಬರ್ನಿಂಗ್ ಮೆಗ್ನೀಷಿಯಂ ರಿಬ್ಬನ್. ನೋಡಿ, ನಿಮ್ಮೆಲ್ಲ ಸ್ಕೂಲ್ಗಳಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಇರುತ್ತೆ. ಈ ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದ್ರೆ, ಅದನ್ನು ಸುಟ್ಟರೆ ಈ ರೀತಿ ಪ್ರಕಾಶಮಾನವಾದ ವೈಟ್, ಬಿಳಿಯ ಬೆಳಕು ಬರುತ್ತೆ. ಸೊ ಇದನ್ನೇನು, ಇಟ್ ಈಸ್ ಡೇಂಜರಸ್ ಟು ಲುಕ್ ಫಾರ್ ಲಾಂಗ್ ಅಟ್ ದಟ್ ಬರ್ನಿಂಗ್ ಮೆಗ್ನೀಷಿಯಂ ರಿಬ್ಬನ್. ಉರಿಯುತ್ತಿರುವಂತಹ ಮೆಗ್ನೀಷಿಯಂ ತಂತಿ, ಅಲ್ಲಿ ಚಿತ್ರದಲ್ಲಿ ಇದೆಯಲ್ಲ, ಇದು ಉರಿತಿದೆ. ಈ ಮೆಗ್ನೀಷಿಯಂ ತಂತಿ ವೈಟ್ ಇರುತ್ತೆ, ತುಂಬ ಬಿಳಿ. ಅದನ್ನು ಹಾಗೆ ದಿಟ್ಟಿಸಿ ನೋಡ್ತಾ ಇದ್ರೆ ಅದು ತುಂಬ ಅಪಾಯಕಾರಿ. ತುಂಬ ಹೊತ್ತು ಅದನ್ನು ಹಾಗೆ ದಿಟ್ಟಿಸಿ ನೋಡೋದ್ರಿಂದ ತುಂಬ ಅದು ಅಪಾಯಕಾರಿ. ಉರಿಯುತ್ತಿರುವ ತಂತಿಯನ್ನು ದಿಟ್ಟಿಸಿ ನೋಡದಂತೆ ಶಿಕ್ಷಕರು ಮಕ್ಕಳಿಗೆ ತಿಳಿಸಬೇಕು. ದ ಟೀಚರ್ ಶುಡ್ ಅಡ್ವೈಸ್ ಚಿಲ್ಡ್ರನ್ ನಾಟ್ ಟು ಸ್ಟೇ ಅಟ್ ದ ಬರ್ನಿಂಗ್ ರಿಬ್ಬನ್. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಇದನ್ನು ಬರ್ನ್ ಮಾಡಿ ತೋರಿಸ್ತಿರ್ತಾರೆ. ಆದರೆ ಒಂದೇ ಕಣ್ಣಲ್ಲಿ ನೋಡಿದಾಗೆ ಇದನ್ನೇ ನೋಡ್ತಿರ್ಬಾರ್ದು ಅಂತೇಳಿ ಟೀಚರು ತಿಳಿಸ್ಬೇಕು. ನೀವು ಅಷ್ಟೇ ಮೆಗ್ನೀಷಿಯಂ ರಿಬ್ಬನ್ ಏನಾದರೂ ನಿಮ್ಮ ಟೀಚರ್ಸು ಶೋ ಅಪ್ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇರ್ಬೇಕಾದ್ರೆ ನೋಡಿ ಅದು ಸ್ವಲ್ಪ ಹೊತ್ತು, ಆಮೇಲೆ ಬಗ್ಗಿಸ್ಕೊಳ್ಳಿ. ಅದನ್ನೇ ನೋಡ್ತಿದ್ರೆ ಕಣ್ಣಿಗೆ ಅದು ತುಂಬ ಅಪಾಯವನ್ನು ಮಾಡುತ್ತೆ. ಆಯಿತಾ? ಗೆಟ್ ಎ ಸ್ಮಾಲ್ ಪೀಸ್ ಆಫ್ ಥಿನ್ ಸ್ಟ್ರೈಪ್ ಆರ್ ರಿಬ್ಬನ್ ಆಫ್ ಮೆಗ್ನೀಷಿಯಂ. ಏನು ಮಾಡಿ, ಮೆಗ್ನೀಷಿಯಂ ಸುರುಳಿಯ ತೆಳುವಾದ ಚಿಕ್ಕ ತುಂಡನ್ನು ತೆಗೆದುಕೊಳ್ಳಿ. ಮೆಗ್ನೀಷಿಯಂ ರಿಬ್ಬನ್ ಅಂತ ಇರುತ್ತೆ ನಿಮ್ಮ ಸ್ಕೂಲ್ಗಳಲ್ಲಿ. ಟೀಚರು ಒಂದಷ್ಟು ತುಂಡನ್ನು ತೆಗೆದುಕೋತಾರೆ. ಕ್ಲೀನ್ ಇಟ್ ಎ ಟಿಪ್ ವಿತ್ ಸ್ಯಾಂಡ್ ಪೇಪರ್. ಏನು ಮಾಡಿ, ಅದರ ತುದಿಯನ್ನು ಮೇಣದ ಬತ್ತಿಯ ಸ್ವಲ್ಪ ಉಜ್ಜು ಕಾಗದದಿಂದ ಸ್ವಚ್ಛ ಮಾಡಿ. ಅದರ ತುದಿಯನ್ನು, ಅದರ ಟಿಪ್ಪನ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ಬ್ರಿಂಗ್ ದ ಟಿಪ್ ನಿಯರ್ ದ ಕ್ಯಾಂಡಲ್ ಫ್ಲೇಮ್. ಈ ಸ್ವಚ್ಛ ಆದಮೇಲೆ ಏನು ಮಾಡಿ, ಆ ತುದಿಯನ್ನು ಮೇಣದ ಬತ್ತಿಯ ಜ್ವಾಲೆಯ ಸಮೀಪ ತನ್ನಿ. ರೀತಿ ಮೇಣದ ಬತ್ತಿ ಇರುತ್ತಲ್ಲ, ಅದರ ಹತ್ರ ತೊಗೊಂಡು ಬನ್ನಿ. ಇಟ್ ಬಾರ್ನ್ಸ್ ವಿತ್ ಎ ಬ್ರಿಲಿಯಂಟ್ ವೈಟ್ ಮೆಗ್ನೀಷಿಯಂ ರಿಬ್ಬನ್. ಬನ್ನಿ, ಮೆಗ್ನೀಷಿಯಂ ತಂತಿ ಉರಿಯುತ್ತಿರುವುದು. ಇಟ್ ಬಾರ್ನ್ಸ್ ವಿತ್ ಎ ಬ್ರಿಲಿಯಂಟ್ ವೈಟ್ ಲೈಟ್. ಫಿಗರ್ 5.3. when it is completely burnt it leaves behind a powdery ash. ಏನಾಗುತ್ತೆ, ಇದನ್ನು ನಾವು ಮೆಗ್ನೀಷಿಯಂ ರಿಬ್ಬನ್ ಉರಿಸಿದ್ರೆ ಇದು ಪ್ರಕಾಶಮಾನವಾದ ಬಿಳಿಯ ಬೆಳಕಿನೊಂದಿಗೆ ಒತ್ತಿ ಉರಿಯುತ್ತೆ. ಆಯ್ತಾ? ಆದಮೇಲೆ ಏನು, ವೆನ್ ಇಟ್ ಕಂಪ್ಲೀಟ್ಲಿ ಬರ್ನ್ಸ್, ಇದು ಸಂಪೂರ್ಣವಾಗಿ ಉರಿದ ಮೇಲೆ ಇಟ್ ಲೀವ್ಸ್ ಬಿಹೈಂಡ್ ಎ ಪೌಡರಿ ಆ್ಯಶ್. ದಹನವಾದಮೇಲೆ, ಸಂಪೂರ್ಣವಾಗಿ ದಹನ ಆದಮೇಲೆ ಪುಡಿ, ಅದರ ಉರಿದೋದ್ಮೇಲೆ ಅದರ ಪುಡಿ ಏನಾಗುತ್ತೆ, ಬೂದಿಯಾಗಿ ಉಳಿಯುತ್ತದೆ. ಅದರ ಪುಡಿ ಏನಾಗುತ್ತೆ, ಬೂದಿಯಾಗಿ, ಪೌಡರಿ ಆ್ಯಶ್ ಆಗಿ ಬೂದಿಯಾಗಿ ಉಳಿಯುತ್ತದೆ. ಡಸ್ ದ ಹ್ಯಾಶ್ ಲುಕ್ ಲೈಕ್ ದ ಮೆಗ್ನೀಷಿಯಂ ರಿಬ್ಬನ್? ಈ ಬೂದಿಯು ಮೆಗ್ನೀಷಿಯಂ ತಂತಿಯಂತೆ ಕಾಣಿಸುತ್ತದೆಯೇ? ಅದೇ ಥರ ಬೂದಿ ಮೆಗ್ನೀಷಿಯಂ ರಿಬ್ಬನ್ ಥರನೇ ಕಾಣುತ್ತೆ ಅಂತ. ಹೌದು, ಅದನ್ನು ಸ್ವಲ್ಪನೂ ಏನು ನೀವು ಟಚ್ ಮಾಡದೇ ಇದ್ದರೆ ಹುರಿದೋಗಿರ್ತಕ್ಕಂಥ ಬೂದಿ ಮೆಗ್ನೀಷಿಯಂ ರಿಬ್ಬನ್ ಥರನೇ ಕಾಣುತ್ತೆ. ದ ಚೇಂಜ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಫಾಲೋಯಿಂಗ್ ಈಕ್ವೇಷನ್. ಅಲ್ಲಿ ಮೆಗ್ನೀಷಿಯಂ ಉರಿಸಿದ ನಂತರ ಯಾವ ರೀತಿಯ ಬದಲಾವಣೆ ಆಯಿತು ಅಂತ ಅದನ್ನ ಈಕ್ವೇಷನ್ ಮೂಲಕ ಬರೆಯೋಣ. ನೋಡಿ, ಮೆಗ್ನೀಷಿಯಂ ತಂತಿ, ಮೆಗ್ನೀಷಿಯಂ ಪ್ಲಸ್ ಯಾವುದ್ರ ಜೊತೆ ಉರಿತು, ಯಾವುದರ ಸಹಾಯದಿಂದ, ವಿತ್ ಹೆಲ್ಪ್ ಆಫ್ ಆಕ್ಸಿಜನ್, ಆಮ್ಲಜನಕದ ಸಹಾಯದೊಂದಿಗೆ ವಸ್ತುಗಳು ಉರಿಯುವಂಥದ್ದು. ಮೆಗ್ನೀಷಿಯಂ ಸಹ ವಾತಾವರಣದ ಆಕ್ಸಿಜನ್ ಜೊತೆ ಬೆಂಕಿಯನ್ನು ಹತ್ಕೊಂಡ್ಮೇಲೆ ಆಕ್ಸಿಜನ್ ಜೊತೆ ಉರಿತು. ಸೊ ಓಟು ಏನಾಯಿತು, ಉರಿದು ಬೂದಿ ಆದಮೇಲೆ ಅದು ಮೆಗ್ನೀಷಿಯಂ ಆಕ್ಸೈಡ್ ಏನಾಯಿತು, ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾವಣೆ ಆಯಿತು. The equations here are different from those in mathematics. ಈ ಸಮೀಕರಣ, ಇಲ್ಲಿ ಈಕ್ವೇಷನ್ ಇದೆಯಲ್ಲ, ಇದು ಏನು ಗಣಿತದ ಸಮೀಕರಣಗಿಂತ ಮ್ಯಾಥಮೆಟಿಕ್ ಈಕ್ವೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ ಈಕ್ವೇಷನ್ಸ್ ಆಫ್ ದಿಸ್ ಕೈಂಡ್ ದ ಆರೋ ಇಂಪ್ಲೈಸ್ ಬಿಕಮ್ಸ್, ಏನು ಈ
ಮ್ಯಾಥಮೆಟಿಕ್ಸ್ ಗಣಿತದ ಸಮೀಕರಣಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಇಲ್ಲಿ ಹ್ಯಾರೋ ಇದೆಯಲ್ಲ, ಈ ರೀತಿ ಹ್ಯಾರೋ, ಇದು ಈ ಆ್ಯರೋ ಏನನ್ನು ಸೂಚಿಸುತ್ತೆ ಇಲ್ಲಿ ಅಂದರೆ ಉಂಟಾಗುತ್ತದೆ, ಬಿಕಮ್ಸ್ ಅಂದರೆ ಏನೋ ಒಂದು ಹೊಸ ಉತ್ಪನ್ನ ಉಂಟಾಗುತ್ತೆ ಎಂಬುದನ್ನು ಸೂಚಿಸುತ್ತದೆ. ದ ಹ್ಯಾರೋ ಇಂಪ್ಲೈಸ್ ಬಿಕೇಮ್. ನೋ ಅಟೆಂಪ್ಟ್ ಶುಡ್ ಬಿ ಮೇಡ್ ಟು ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ಸ್ ಅಟ್ ದಿಸ್ ಸ್ಟೇಜ್. ಈ ಹಂತದಲ್ಲಿ ಏನು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋಕೆ ಅಂದರೆ ಈಕ್ವೇಷನ್ನ ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ಮಾಡಬಾರ್ದು. ಈ ಒಂದು ಈಕ್ವೇಷನಲ್ಲಿ ಅರ್ಥ ಆಯ್ತಾ? ಇದರಲ್ಲಿ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಹೋಗಬಾರ್ದು ಈ ಸ್ಟೇಜಲ್ಲಿ. ಕಲೆಕ್ಟ್ ದ ಹ್ಯಾಶ್ ಆ್ಯಂಡ್ ಮಿಕ್ಸ್ ಇಟ್ ವಿತ್ ಎ ಸ್ಮಾಲ್ ಅಮೌಂಟ್ ಆಫ್ ವಾಟರ್. ಏನು ಮಾಡಿ ಉರಿದಿರ್ತಕ್ಕಂಥ ಬೂದಿ ಇರುತ್ತಲ್ಲ, ಆ ಬೂದಿಯನ್ನು ತೆಗೆದುಕೊಂಡು ಸ್ವಲ್ಪ ನೀರಿಗೆ ಹಾಕಿ ಸ್ಟರ್ ದ ಮಿಕ್ಸ್ಚರ್ ಐಕ್ವಿಯಸ್ ಸೊಲ್ಯೂಷನ್ ವೆಲ್. ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕಲಕಿ ಜಲೀಯ ದ್ರಾವಣ ಚೆನ್ನಾಗಿ ಮಿಶ್ರಣವನ್ನು ಚೆನ್ನಾಗಿ ಶೇಕ್ ಮಾಡಿ ನೀರಿಗೆ ಹಾಕಿ ಆ ಬೂದಿಯನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಟೆಸ್ಟ್ ದ ಮಿಕ್ಸ್ಚರ್ ವಿತ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ಸ್. ಆ ಮಿಶ್ರಣ ಇರುತ್ತಲ್ಲ, ಬೂದಿನ ನೀರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತಿರಲ್ಲ, ಆ ಲಿಕ್ವಿಡ್ಗೆ, ಆ ದ್ರಾವಣಕ್ಕೆ ನೀಲಿ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿ ಪರೀಕ್ಷೆ ಮಾಡಿ. ಆಯ್ತಾ? ಒಂದ್ಸಲ ನೀಲಿ ಲಿಟ್ಮಸ್ ಹಾಕಿ ಆ ಬೂದಿಯನ್ನ ನೀರಿಗೆ ಕಲ್ಸ್ಕೊಂಡಿರ್ತಿರಲ್ಲ, ಆ ನೀರಿಗೆ ಒಂದ್ಸಲ ರೆಡ್ ಲಿಟ್ಮಸ್ನ ಹಾಕಿ. ಏನಾಗುತ್ತೆ? ಡಸ್ ದ ಮಿಕ್ಸ್ಚರ್ ಟರ್ನ್ ರೆಡ್ ಲಿಟ್ಮಸ್ ಬ್ಲೂ? ಆ ಮಿಶ್ರಣ ದ್ರಾವಣ ಇರುತ್ತಲ್ಲ, ಆ ಮಿಶ್ರಣವು ಕೆಂಪು ಲಿಟ್ಮಸ್ಸನ್ನು ನೀಲಿಯಾಗಿ ಪರಿವರ್ತಿಸುವುದೇ, ಅಥವಾ ಡಸ್ ದ ಮಿಕ್ಸ್ಚರ್ ಟರ್ನ್ ಬ್ಲೂ ಲಿಟ್ಮಸ್ ರೆಡ್? ಬ್ಲೂ ಲಿಟ್ಮಸ್ಸನ್ನು ಕೆಂಪಾಗಿ ಪರಿವರ್ತಿಸುವುದೇ ಅಂತ ಕೇಳ್ತಿದ್ದಾರೆ. ಆನ್ ದ ಬೇಸಿಸ್ ಆಫ್ ದಿಸ್ ಟೆಸ್ಟ್ ಹೌ ಡು ಯು ಕ್ಲಾಸಿಫೈ ದ ಐಕ್ವಿಯಸ್ ಸೊಲ್ಯೂಷನ್ ಅಸಿಡಿಕ್ ಆರ್ ಬೇಸಿಕ್? ಈ ಒಂದು ಪರೀಕ್ಷೆಯ ಆಧಾರದಲ್ಲಿ ಆ ಜಲೀಯ ದ್ರಾವಣ ಇರುತ್ತಲ್ಲ, ಅಂದರೆ ಮಿಕ್ಸ್ಚರ್ ಇರುತ್ತಲ್ಲ, ಮ್ಯಾಗ್ನೀಷಿಯಂ ಆಕ್ಸೈಡ್ನ ನೀರಿಗೆ ಕಲಿಸ್ಕೊಂಡಿರ್ತಕ್ಕಂಥ ಜಲೀಯ ದ್ರಾವಣ ಎಕ್ವಿಯಸ್ ಸೊಲ್ಯೂಷನ್, ಆ ದ್ರಾವಣವನ್ನು ಆಮ್ಲೀಯವೋ ಅದು ಪ್ರತ್ಯಾಮ್ಲೀಯವೇ ಎಂದು ನೀವು ಹೇಗೆ ವರ್ಗೀಕರಿಸ್ತೀರಾ, ಹೇಗೆ ಕ್ಲಾಸಿಫೈ ಮಾಡ್ತೀರಾ ಅಂತೇಳಿ ಕೇಳ್ತಿದ್ದಾರೆ. ಆನ್ ಡಿಸಾಲ್ವಿಂಗ್ ದ ಆ್ಯಶ್ ಇನ್ ವಾಟರ್ ಇಟ್ ಫಾರ್ಮ್ಸ್ ಎ ನ್ಯೂ ಸಬ್ಸ್ಟಾನ್ಸಸ್. ಏನಾಯಿತು ಇಲ್ಲಿ? ಬೂದಿಯ ನೀರಿನಲ್ಲಿ ವಿಲೀನ ಆಗಿರ್ತಕ್ಕಂತಹ ಡಿಸಾಲ್ವಿಂಗ್ ಆ್ಯಶ್, ಆ ಬೂದಿ, ಆ್ಯಶ್ ಅಂದರೆ ಬೂದಿ, ಡಿಸಾಲ್ವಿಂಗ್ ಇನ್ ವಾಟರ್, ನೀರಿನಲ್ಲಿ ಆ ಬೂದಿ ಕರಗಿದೆ ಅಲ್ವಾ, ಅದು ಏನನ್ನು ಉಂಟು ಮಾಡಿದೆ? ಇಟ್ ಫಾರ್ಮ್ಸ್ ಎ ನ್ಯೂ ಸಬ್ಸ್ಟೆನ್ಸಸ್. ಅದೊಂದು ಹೊಸ ಉತ್ಪನ್ನವನ್ನು ಉಂಟು ಮಾಡಿದೆ, ಹೊಸ ಪದಾರ್ಥ ಉಂಟಾಗಿದೆ. ಆ ಬೂದಿ, ಉರಿದೋಗಿರ್ತಕ್ಕಂಥ ಬೂದಿ ಒಂದು ಹೊಸ ಉತ್ಪನ್ನ ನೀರಿಗೆ ಕಲಿಸಿದ ಮೇಲೆ ಅದೇ ಒಂದು ಸೊಲ್ಯೂಷನ್ ಆಗೋಯ್ತು, ದ್ರಾವಣ ಆಗೋಯ್ತು, ಅದು ಹೊಸ ಪದಾರ್ಥವನ್ನು ಉಂಟು ಮಾಡಿದೆ. ದಿಸ್ ಚೇಂಜ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಎ ಫಾಲೋಯಿಂಗ್ ಈಕ್ವೇಷನ್. ಆ ಒಂದು ಹೊಸ ಪದಾರ್ಥ ಉಂಟಾಗಿದೆಯಲ್ಲ, ಆ ಬದಲಾವಣೆಯನ್ನು ನಾವು ಸಮೀಕರಣದ ರೂಪದಲ್ಲಿ ಹೀಗೆ ಬರೀಬಹುದು. ಹೇಗೆ ಬರೀಬಹುದು? ಮೆಗ್ನೀಷಿಯಂ ಆಕ್ಸೈಡ್, ಬೂದಿ ಮೆಗ್ನೀಷಿಯಂನ ಉರಿಸಿದಾಗ ನಮಗೆ ಸಿಕ್ಕಿದ್ದೇನು? MgO, ಮೆಗ್ನೀಷಿಯಂ ಆಕ್ಸೈಡ್ ಸಿಕ್ತು. ಅದನ್ನು ಯಾವುದ್ರ ಜೊತೆ ಮಿಕ್ಸ್ ಮಾಡಿದ್ವಿ? ಆ ಆ್ಯಶನ್ನು ಪ್ಲಸ್ ವಾಟರ್, ನೀರಿನ ಜೊತೆ ಮಿಕ್ಸ್ ಮಾಡಿದ್ವಿ, ಅಂದರೆ H2O. MgO ಪ್ಲಸ್ H2O, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgOH ಟ್ವೈಸ್. ಏನು ಉಂಟಾಯಿತು? ಇನ್ನೊಂದು ಹೊಸ ಸಮೀಕರಣವನ್ನು ಬರೆದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಯ್ತದೋ. ಬಂದಂತಹ ಬೂದಿ ಮೆಗ್ನೀಷಿಯಂ ಆಕ್ಸೈಡ್, ಅದನ್ನು ನೀರಿಗೆ ಹಾಕಿ ಕಲಿಸಿದಾಗ ಅದು ಏನಾಗಿ ಪರಿವರ್ತನೆ ಆಯಿತು? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgOH ಟ್ವೈಸ್ ಆಗಿ ನಮಗೆ ದೊರಕಿತ್ತು. ಆಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಚಾಪ್ಟರ್ 4, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ಎ ಬೇಸ್. ನಾವು ಲಾಸ್ಟ್ ಆ್ಯಸಿಡ್ ಬೇಸ್ ಸಾಲ್ಟ್ ಲೆಸನಲ್ಲಿ ಓದಿದ್ದೀವಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಪ್ರತ್ಯಾಮ್ಲೀಯ, ಬೇಸ್ ಅಂತ ಆಲ್ರೆಡಿ ಓದಿದ್ದೀವಿ. ಸೊ ಮೆಗ್ನೀಷಿಯಂ ಆಕ್ಸೈಡ್ ಈಸ್ ಎ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್ ಆನ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ. ಹಾಗಾದರೆ ನಾವು ಮೆಗ್ನೀಷಿಯಂನ ಉರಿಸಿದಾಗ, ಮೆಗ್ನೀಷಿಯಂ ತಂತಿಯನ್ನು ದಹಿಸಿದಾಗ ಅದರಿಂದ ಉಂಟಾದಂತಹ ನ್ಯೂ ಸಬ್ಸ್ಟೆನ್ಸಸ್ ಯಾವುದು? ಮೆಗ್ನೀಷಿಯಂ ಆಕ್ಸೈಡ್, MgO ಉಂಟಾಯಿತು. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಈಸ್ ಅನದರ್ ನ್ಯೂ ಸಬ್ಸ್ಟೆನ್ಸಸ್. ಅಲ್ಲಿಗೆ ನಾವು ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ಆ ಬೂದಿ ಬಂತಲ್ಲ, ಅದು ಒಂದು ಹೊಸ ಉತ್ಪನ್ನ. ಆ ಬಂದಂತಹ ಹೊಸ ಉತ್ಪನ್ನ, ಆ ಬೂದಿಯನ್ನು ನೀರಿಗೆ ಹಾಕಿದ್ವಲ್ಲ, ಅದು ಇನ್ನೊಂದು ಹೊಸ ಉತ್ಪನ್ನವನ್ನು ಉಂಟು ಮಾಡ್ತದೆ. ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ಮಿಕ್ಸಿಂಗ್ ಮೆಗ್ನೀಷಿಯಂ ಆಕ್ಸೈಡ್ ವಿತ್ ವಾಟರ್. ಅರ್ಥ ಆಗ್ತಿದೆ? ಮೆಗ್ನೀಷಿಯಂ ಆಕ್ಸೈಡು ಉರಿಸಿದಾಗ ಉಂಟಾದಂತಹ ಮೆಗ್ನೀಷಿಯಂನ ಉರಿಸಿದಾಗ ಉಂಟಾದಂತಹ ಉತ್ಪತ್ತಿಯಾದಂತಹ ಮೆಗ್ನೀಷಿಯಂ ಆಕ್ಸೈಡ್, ಇಲ್ಲಿ ನೋಡಿ, ಮೆಗ್ನೀಷಿಯಂ ಆಕ್ಸೈಡ್ ಇಸ್ ಎ ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಆನ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ಅನ್ನು ದಹಿಸಿದಾಗ ಉತ್ಪತ್ತಿಯಾದಂತಹ ಹೊಸ ಉತ್ಪನ್ನ ಅದು ಮೆಗ್ನೀಷಿಯಂ ಆಕ್ಸೈಡ್. ಅದೇ ರೀತಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ಅನದರ್ ನ್ಯೂ substances formed by mixing magnesium oxide with water.
ಅದೇ ರೀತಿ ಆ್ಯಶ್ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ನಮಗೆ ಆ ಬೂದಿ ಸಿಕ್ತಲ್ಲ, ಅದನ್ನು ನಾವು ಮಿಕ್ಸಿಂಗ್ ವಾಟರ್ ಏನು ಮಾಡಿದ್ವಿ, ನೀರಿನಿಗೆ ಬೆರೆಸಿದಾಗ ಉತ್ಪತ್ತಿಯಾದಂತಹ ಮತ್ತೊಂದು ಹೊಸ ಪದಾರ್ಥ ಅಂದರೆ ಅದೇ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಗೊತ್ತಾಯ್ತಾ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಆ ಬೂದಿಯನ್ನು ನೀರಿಗೆ ಹಾಕಿದ ತಕ್ಷಣ ಅದು ಒಂದು ಹೊಸ ಉತ್ಪನ್ನ ಆಗಿ ನಮಗೆ ಸಿಕ್ತು. ಗೊತ್ತಾಯ್ತಾ? ಇದು ರಾಸಾಯನಿಕ ಬದಲಾವಣೆಗೆ ಒಂದು ಆ್ಯಕ್ಟಿವಿಟಿ ಮೂಲಕ, ಉದಾಹರಣೆ ಮೂಲಕ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ರೀತಿ ತುಕ್ಕು, ಈ ಒಂದು ಮೆಗ್ನೀಷಿಯಂ ಹೇಗೆ ರಾಸಾಯನಿಕ ಬದಲಾವಣೆ ನೋಡಿ. ಆ ಬೂದಿಯನ್ನು ನಾವು ಮತ್ತೆ ನೀರಿಗೆ ಕಳಿಸಿದ್ರೆ ಆ ಮೆಗ್ನೀಷಿಯಂ ತಂತಿ ಸಿಗಲ್ಲ ನಮಗೆ. ರಾಸಾಯನಿಕ ಬದಲಾವಣೆಯನ್ನು ಹೊಸ ಉತ್ಪನ್ನ, ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತೆ ಹೊರತು ನಮಗೆ ಫಿಸಿಕಲ್ ಚೇಂಜ್ ಥರ ರಿವರ್ಸಿಬಲ್ ಆಗಲ್ಲ ಅಲ್ವಾ, ಮತ್ತೆ ಅದು ಪುನರಾವರ್ತನೆ ಆಗಲ್ಲ. ನ್ಯೂ ಸಬ್ಸ್ಟೆನ್ಸಸ್ಸು ಫಾರ್ಮ್ ಆಗುತ್ತೆ. ಸೊ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಆ್ಯಕ್ಟಿವಿಟಿನ ಡಿಸ್ಕಸ್ ಮಾಡೋಣ. ಆ್ಯಕ್ಟಿವಿಟಿ 5.7ನ ಯಾವ ರೀತಿ ಕೆಮಿಕಲ್ ಚೇಂಜಸ್ಗೆ ನಡೆಯುತ್ತೆ ಅಂತೇಳಿ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಆದಷ್ಟು ವೀಡಿಯೋಸ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು, ಅವರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ನಾನು ಆಗ್ತಕ್ಕಂಥ ವೀಡಿಯೋಸು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಈಸಿಯಾಗಿ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗಾಗಿ ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ನ 2-3 ಟೈಮ್ ರೀಡ್ ಮಾಡಿ ಆ್ಯಂಡ್ ಆಡಿಯೋನ ಕೇಳಿಸ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗುತ್ತೆ. ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದನ್ನು ಅಡಿಷನ್ ಕ್ವಶನ್ಸ್ ಆಗಿ ನೋಟ್ಸ್ ಲಾಸ್ಟಲ್ಲಿ ಬರಬೇಕು. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ರಸ್ಟ್? How the rusting formed? Is iron is the rust? Explain. Is iron is rust? ಐರನ್ ರಸ್ಟಾ ಅಂತ ಕೇಳ್ತಿದ್ದೀನಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿ. ನೋಡಿ, ರಸ್ಟ್ ಈಸ್ ಆನ್ ಐರನ್. ರಸ್ಟ್ ಈಸ್ ಆನ್ ಐರನ್. ಎಕ್ಸ್ಪ್ಲೈನ್. ರಸ್ಟ್ ಅನ್ನೋದು ಐರನ್ನಾ ಅಂತ ಕೇಳ್ತಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿ ಅಂತ ಅಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಗಿವ್ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್ ಇದೆ ರಸ್ಟಿಂಗ್ ಆಫ್ ಐರನ್. ಆ್ಯಂಡ್ explain how the chemical changes happen with an example. ಹೇಗೆ ಕೆಮಿಕಲ್ ಚೇಂಜ್, ರಾಸಾಯನಿಕ ಬದಲಾವಣೆ ಆಗುತ್ತೆ ಅನ್ನೋದನ್ನು ವಿವರಿಸಿ ಒಂದು ಉದಾಹರಣೆ ಮೂಲಕ ಅಂತ. ಇದನ್ನೇ ತಗೊಳ್ತೀನಿ. ಮೆಗ್ನೀಷಿಯಮ್ನೇ ಸ್ಟಾರ್ಟ್ ಮಾಡಿ. ಒಂದು ಮೆಗ್ನೀಷಿಯಮ್ ರಿಬ್ಬನ್, ಸ್ಮಾಲ್ ಪೀಸ್ ಆಫ್ ಥಿಂಗ್. ಇದನ್ನು ಸಿಂಪಲ್ ಆಗಿ ಬರೀರಿ. ಮೆಗ್ನೀಷಿಯಮ್ನ ತಗೊಳ್ಳಿ, ಅದನ್ನು ಬಾಂಡ್ ಮಾಡಿ, ವೈಟ್ ಆಶಸ್ ಬರುತ್ತೆ. ವೈಟ್ ಆ್ಯಶಸ್ ಬರುತ್ತಲ್ಲ, ಕಂಪ್ಲೀಟ್ ಬರ್ನ್ ಮಾಡಿದಾಗ ಅದನ್ನು ಏನು ಮಾಡಿ ಸಮೀಕರಣ, ಈ ಒಂದು ಇಕ್ವೇಷನ್ನ ಬರೀರಿ, ಅಲ್ಲಿಗೆ ಸಾಕು. ಹೌ ದ ಕೆಮಿಕಲ್ ಈಕ್ವೇಷನ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದ ಮ್ಯಾಥಮೆಟಿಕ್ಸ್ ಈಕ್ವೇಷನ್. ಹೇಗೆ ರಾಸಾಯನಿಕ ಬದಲಾವಣೆ ಗಣಿತದ ಸಮೀಕರಣದಿಂದ ಭಿನ್ನವಾಗಿರುತ್ತೆ. ಬಿಕಾಸ್ ಇಲ್ಲಿಂದ ಬರೀರಿ. ಇನ್ ಇಕ್ವೇಷನ್ಸ್ ಆಫ್ ದಿಸ್ ಕೈಂಡ್ ದ ಹ್ಯಾರೋ ಇಂಪ್ಲೈಸ್ ಡಿಕೇನ್ಸ್, ನೋ ಅಟೆಂಪ್ಟ್ ಶುಡ್ ಬಿ ಮೇಡ್ ಇನ್ ಬ್ಯಾಲೆನ್ಸ್. ಇದನ್ನು ಬರೀರಿ. ವಾಟ್ ಆರ್ ದ ನ್ಯೂ ಪ್ರಾಡಕ್ಟ್ಸ್ ಆರ್ ಒಬ್ಟೈನ್ಡ್ ಇನ್ ಕೆಮಿಕಲ್ ಚೇಂಜ್ ಇನ್ ದ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್. ಯಾವ್ಯಾವ ಹೊಸ ಉತ್ಪನ್ನಗಳು ಉಂಟಾಗುತ್ತೆ ಮೆಗ್ನೀಷಿಯಂ ರಿಬ್ಬನ್ನ ರಾಸಾಯನಿಕ ಬದಲಾವಣೆಯಿಂದ? ವಾಟ್ ಆರ್ ದ 2 ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಇನ್ ಬರ್ನಿಂಗ್ ಮೆಗ್ನೀಷಿಯಂ ರಿಬ್ಬನ್ ಇನ್ ಕೆಮಿಕಲ್ ಚೇಂಜಸ್ ಇನ್ ದ burning magnesium ribbon. What are the 2 new products are obtained in the burning of magnesium ribbon? ಓಕೆನಾ? ಇದಿಷ್ಟು ವಿತಿನ್ ಹೋಮ್ವರ್ಕ್ ಕ್ವಶನ್ಸು. ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.